ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ದೇಶದಲ್ಲಿ ಒಂದು ಮೋಸ್ಟ್ ಕಾಮನ್ ಕ್ಯಾನ್ಸರ್ ಯಾವುದು ನಾವು ಮಹಿಳೆಯರಲ್ಲಿ ನೋಡ್ತಾ ಇರ್ತೇವೆ, ಸರ್ವೈಕಲ್ ಕ್ಯಾನ್ಸರ್. ಓಕೆ, ಗರ್ಭಕಂಠದ ಕ್ಯಾನ್ಸರ್, ಇದರ ಲಕ್ಷಣಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ಗರ್ಭಕಂಠದ ಕ್ಯಾನ್ಸರ್ ಏನಿದೆ, ನಮ್ಮ ದೇಶದಲ್ಲಿ ಎವ್ರಿ ಇಯರ್, ಪ್ರತಿ ವರ್ಷ ಆಲ್ಮೋಸ್ಟ್ 1,00,000ದಷ್ಟು ಹೊಸ ಕೇಸಸ್ ಆಫ್ ಕ್ಯಾನ್ಸರನ್ನು ಪತ್ತೆ ಹಚ್ತಾ ಇರ್ತೇವೆ. ಆ್ಯಂಡ್ 100 ಜನ ವಿಮೆನ್, ವಿಶ್ವದಲ್ಲಿ ನಾವು 100 ಜನ ಮಹಿಳೆಯರನ್ನು ತೆಗೆದುಕೊಂಡ್ರೆ 20 ಜನ ನಮ್ಮ ಭಾರತದಲ್ಲಿಯೇ ಇರ್ತಾರೆ ಈ ಕ್ಯಾನ್ಸರ್ ಪೇಷಂಟ್ಸ್. ಸೊ ಅಷ್ಟು ಕಾಮನ್ ಸರ್ವೈಕಲ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ. ವರ್ಸ್ಟ್ ಪಾರ್ಟ್ ಏನು ಅಂದರೆ, ಈ ಸರ್ವೈಕಲ್ ಕ್ಯಾನ್ಸರನ್ನು ಬೇಗ ಪತ್ತೆ ಹಚ್ಕೊಳ್ಳಿಕ್ಕೆ ನಮ್ಮ ಹತ್ರ ಎಷ್ಟೆಲ್ಲ ಮೆಥಡ್ಸ್ ಇದ್ದಾವೆ, ಪ್ಯಾಪ್ ಸ್ಮಿಯರ್ಸ್ ಇವೆಲ್ಲ ಇದ್ದಾವೆ. ಅಂದ್ರೂ ನಾವು ಈ ಟೆಸ್ಟ್ಗಳನ್ನು ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಈ ಕ್ಯಾನ್ಸರ್ ಬಹಳಷ್ಟು ಜನ ಮಹಿಳೆಯರನ್ನು ಕಾಡ್ತಾ ಇರುತ್ತೆ. ಈ ಕ್ಯಾನ್ಸರ್ ಏನಿದೆ, ಸರ್ವೈಕಲ್ ಕ್ಯಾನ್ಸರ್, ಮೆಜಾರಿಟಿ ಆಫ್ ದ ಟೈಮ್ ಇದು HPV ಅನ್ನುವಂಥ ಒಂದು ವೈರಸ್ಸಿಂದ ಬರ್ತಾ ಇರುತ್ತೆ. ಅರೌಂಡ್ 70% ಕೇಸಸಲ್ಲಿ ಅಟ್ಲೀಸ್ಟ್ ನಮಗೆ ಈ HPV ಸಿಗುತ್ತೆ, ಹೈ ಗ್ರೇಡ್ HPV 16, 18. ಈ HPVಯನ್ನು ತಡೆಯಲಿಕ್ಕೆ ನಮ್ಮ ಹತ್ರ ಲಸಿಕೆ ಸಹ ಇದೆ. ಬಟ್ ಸ್ಟಿಲ್ ನಾವು ಇದ್ರ ಬಗ್ಗೆ ನಮಗೆ ಐದರ್ ಅರಿವಿರೋದಿಲ್ಲ, ಇನ್ಫಾರ್ಮೇಷನ್ ಇರೋದಿಲ್ಲ, ಅಥವಾ ತಿಳಿದ್ರೂ ನಾವು ಇದನ್ನು ಹಾಕ್ಸ್ಕೊಳಕ್ಕೆ ಹೋಗೋದಿಲ್ಲ. ಸೊ ಈ HPV ವೈರಸ್ಸಿಂದ ಆಗುವಂಥ ಈ ಸರ್ವೈಕಲ್ ಕ್ಯಾನ್ಸರನ್ನು ತಡೆಯಲಿಕ್ಕೆ ನಮ್ಮ ಹತ್ರ ಸುಮಾರು ಮೆಥಡ್ಸ್ ಇದ್ದಾವೆ. ಗರ್ಭಕಂಠದ ಕ್ಯಾನ್ಸರ್ ಒಂದು ಡೆಡ್ಲಿ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಮಹಿಳೆಯರಲ್ಲಿ ನಾವು ನೋಡ್ತಾ ಇರ್ತೇವೆ. ಸೊ ಈ ಗರ್ಭಕಂಠ ಅಂದರೆ ಏನು, ನಿಮ್ಮ ಗರ್ಭಕೋಶ ಇರುತ್ತೆ. ಗರ್ಭಕೋಶ ಯಾವಾಗ ಅದು ಟೇಪರ್ ಡೌನ್ ಆಗುತ್ತೆ ಅಲ್ಲಿ ಗರ್ಭಕಂಠ ಇರುತ್ತೆ. ಆ್ಯಂಡ್ ಗರ್ಭಕಂಠದ ಕೆಳಗಿರುವಂಥದ್ದು ಯೋನಿ. ಓಕೆ, ಸೊ ಈ ಗರ್ಭಕಂಠ ಏನಿರುತ್ತೆ, ಎಲ್ಲಿ ಗರ್ಭಕಂಠ ಅಂದರೆ ನೆಕ್, ಈ ಗರ್ಭಕೋಶದ ಕುತ್ತಿಗೆ. ಓಕೆ, ಸೊ ಆ ಏರಿಯಾವನ್ನು ನಾವು ಸರ್ವಿಕ್ಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಸರ್ವೈಕಲ್ ಕ್ಯಾನ್ಸರಲ್ಲಿ ನಿಮಗೆ ಅರ್ಲಿ ಸ್ಟೇಜಸ್ಸಲ್ಲಿ ನಾವು ಪತ್ತೆ ಹಚ್ಚಿದ್ವಿ ಅಂದಾಗ ಇದನ್ನು ಮ್ಯಾನೇಜ್ ಮಾಡೋದು ಬಹಳ ಈಸಿ ಆಗಿರುತ್ತೆ. ಬಹಳ ಬೇಗ ನಾವು ಇದನ್ನು ಕಂಡು ಹಿಡ್ಕೊಂಡ್ವಿ ಅಂದರೆ ನಾವು ನಿಮಗೆ ಟ್ರೀಟ್ಮೆಂಟನ್ನು ಬಹಳ ಬೇಗ ಸ್ಟಾರ್ಟ್ ಮಾಡ್ಬೋದು, ಈವನ್ ಅದನ್ನು ಕ್ಯೂರ್ ಸಹ ಮಾಡ್ಬೋದು. ಬಟ್ ಹೇಗೆ ಈ ಕ್ಯಾನ್ಸರ್ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ, ಇದು ಸುಮಾರಷ್ಟು ಕಾಂಪ್ಲಿಕೇಶನ್ಸನ್ನು ಮಾಡುತ್ತೆ, ನಿಮ್ಮ ಜೀವನದ ಗುಣಮಟ್ಟವನ್ನು ಸಹ ಎಫೆಕ್ಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ನಾವು ಟ್ರೀಟ್ಮೆಂಟನ್ನು ಸಹ ಅಷ್ಟು ಇಫೆಕ್ಟಿವ್ಲಿ ಕೊಡೋಕ್ಕಾಗ್ತಾ ಇರೋದಿಲ್ಲ. ಸೊ ಆದ್ದರಿಂದ ಮಹಿಳೆಯರಿಗೆ ತಿಳ್ಕೊಂಡಿರಬೇಕು ಈ ಗರ್ಭಕಂಠದ ಕ್ಯಾನ್ಸರಿನ ಲಕ್ಷಣಗಳು. ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇರುವಂಥ ಪ್ಯಾಪ್ ಸ್ಮಿಯರ್, ಇದರ ಬಗ್ಗೆನೂ ನಾನು ಸಪ್ರೇಟ್ ವಿಡಿಯೋಸನ್ನು ಮಾಡಿದ್ದೇನೆ, ನೀವು ಒಂದ್ಸಲ ಅದನ್ನು ದಯವಿಟ್ಟು ನೋಡ್ಕೊಳ್ಳಿ. HPV ವ್ಯಾಕ್ಸಿನ್ ಅದ ಬಗ್ಗೆ ನಾನು ಸಪ್ರೇಟ್ ವಿಡಿಯೋಸನ್ನು ಮಾಡಿದ್ದೇನೆ. ಯಾರಲ್ಲಿ ಕೊಡ್ತೀವಿ, ಯಾವಾಗ ಹಾಕಬೇಕು, ಎಷ್ಟು ಇಫೆಕ್ಟಿವ್ ಇರುತ್ತೆ, ಇವೆಲ್ಲದರ ಬಗ್ಗೆ ನಾನು ವಿಡಿಯೋಸ್ ಮಾಡಿದ್ದೇನೆ, ದಯವಿಟ್ಟು ಅದನ್ನು ನೋಡಿ. ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಲಕ್ಷಣಗಳನ್ನು ನಿಮಗೆ ಹೇಳ್ತೇನೆ. ಬಹಳಷ್ಟು ಸಲ ಮಹಿಳೆಯರಿಗೆ ಏನಾಗುತ್ತೆ, ಬಹಳ ಲಕ್ಷಣಗಳನ್ನು ಅವರ ಬಾಡಿ ಕೊಡ್ತಾ ಇರುತ್ತೆ, ಬಟ್ ನೆಗ್ಲೆಕ್ಟ್ ಮಾಡ್ತಾರೆ. ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ, ಅವರ ಪರಿಸ್ಥಿತಿ ಆಗಿರುತ್ತೆ, ಮನೆಯಲ್ಲಿ ಗಂಡ ಮಕ್ಕಳು ಅದು ಇದು ಅಂತ ಹೇಳ್ಕೊಂಡು ಅವರು ಇಲ್ಲ ಇದು ಸ್ವಲ್ಪ ಹೀಟ್ ಆಗಿರ್ಬೋದು, ಇದು ನಾನು ಸುಮ್ಮನೆ ನಡೆದ್ರೆ ನನಗೆ ಕಾಲು ನೋವು ಬರುತ್ತೆ, ಈ ರೀತಿ ಬಹಳಷ್ಟು ಲಕ್ಷಣಗಳನ್ನು ಅವರು ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಆ್ಯಂಡ್ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದು, ಏನೂ ಆಗದೆ ಹೋಗ್ಕೊಂಡು ಡಾಕ್ಟರ್ ಹತ್ರ ಹೋಗಿ ನಾವು ಚೆಕ್ ಮಾಡಿಸ್ಕೊಳ್ಬೇಕನ್ನುವಂಥ ಕಾನ್ಸೆಪ್ಟ್ ನಮಗೆ ಇರೋದೇ ಇಲ್ಲ. ಯಾವಾಗ ಏನಾದರೂ ಆಯಿತು ಅದು ಅಡ್ವಾನ್ಸ್ ಆದಾಗ ಮಾತ್ರ ಹೋಗ್ತೀವಿ ಹೊರತು ಫಸ್ಟೇ ಹೋಗಿ ನಾವು ಡಾಕ್ಟರ್ ಹತ್ರ ತೋರಿಸ್ಕೊಳ್ಬೇಕು, ನಮಗೇನಾದರೂ ಸ್ಕ್ರೀನಿಂಗ್ ಮೆಥಡ್ಸ್ ಇದ್ದರೆ ಅದನ್ನು ಮಾಡಿಸ್ಕೊಳ್ಬೇಕು, ಲೈಕ್ ಪ್ಯಾಪ್ ಸ್ಮಿಯರ್ ಎಕ್ಸೆಟ್ರಾ, ಆ ರೀತಿ ನಮಗೆ ತಿಳುವಳಿಕೆ ಇರೋದಿಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇರ್ತವೆ ಈ ರೀತಿ ಡೆಡ್ಲಿ ಕ್ಯಾನ್ಸರ್ಸನ್ನು ತಡೆಯಲಿಕ್ಕೆ. ಈಗ ಸರ್ವೈಕಲ್ ಕ್ಯಾನ್ಸರ್ ಏನಿದೆ, ಅರ್ಲಿ ಸ್ಟೇಜಸ್ಸಲ್ಲಿ, ಮೊದಲನೇ ಈ ಹಂತಗಳಲ್ಲೆಲ್ಲ ಏನೂ ಅದು ಲಕ್ಷಣಗಳನ್ನು ತೋರಿಸದೇ ಇರ್ಬೋದು. ಸೊ ನೋಡಿ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ. ಮಹಿಳೆಗೆ ಏನು ಲಕ್ಷಣನೇ ಇಲ್ಲ, ಅವಳಿಗೆ ಗೊತ್ತೇ ಆಗ್ತಾ ಇಲ್ಲ.
ಸಪೋಸ್ ಆ ಮಹಿಳೆ ಏನಾದರೂ ತನ್ನ ಸ್ಕ್ರೀನಿಂಗ್ ಮಾಡ್ಕೊಳ್ತಾ ಇದ್ಲು, 35 ವರ್ಷಕ್ಕಿಂತ ಹೆಚ್ಚಿಗೆ ಆಗಿದೆ ಅವಳಿಗೆ, 5 ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ ಮಾಡ್ಕೊಳ್ತಾ ಇದ್ದಾಳೆ ಅಂದಾಗ ಅಲ್ಲಿ ಏನಾದರೂ ಚೇಂಜಸ್ ಇತ್ತು ಅಂದರೆ ನಾವು ಪ್ಯಾಪ್ಸ್ಮಿಯರ್ ಅಲ್ಲಿ ಪತ್ತೆ ಹಚ್ಚಿಬಿಡ್ಬೋದು. ಆ್ಯಂಡ್ ಆ ಸ್ಮಿಯರಿನ ಮೇಲೆ ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಬಯೋಪ್ಸಿನೋ ಅಥವಾ ನಿಮ್ಮ ಗರ್ಭಕೋಶ ತೆಗಿಬೇಕಾಗಿರೋದು ಇವನ್ನೆಲ್ಲ ನಾವು ಡಿಸೈಡ್ ಮಾಡ್ಬೋದು. ಬಟ್ ಬಹಳಷ್ಟು ಜನ ಮಹಿಳೆಯರಿಗೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಇರೋದಿಲ್ಲ. ಸೊ ಈ ಸರ್ವೈಕಲ್ ಕ್ಯಾನ್ಸರ್ ಅರ್ಲಿ ಸ್ಟೇಜಸ್ಸಲ್ಲಿ ನಿಮಗೆ ಏನೂ ಲಕ್ಷಣ ತೋರಿಸದೇ ಇರ್ಬೋದು, ಯು ಮೈಟ್ ಬಿ ಸಿಂಪ್ಟೊಮ್ಯಾಟಿಕ್, ಓಕೆ. ಬಟ್ ಲೇಟರ್ ಸ್ಟೇಜಸ್ಸಲ್ಲಿ ಹೇಗೆ ಈ ಕ್ಯಾನ್ಸರ್ ಬೆಳೀತಾ ಹೋಗುತ್ತೆ ನಿಮಗೆ ಲಕ್ಷಣಗಳು ಬರ್ಬೋದು. ಸೊ ಆದ್ದರಿಂದ ಅರ್ಲಿ ಸ್ಟೇಜಸ್ಸಲ್ಲಿ ನೀವು ಈ ಸ್ಮಿಯರ್ಸ್ ಎಕ್ಸೆಟ್ರಾ ರೆಗ್ಯುಲರ್ಲಿ ಮಾಡ್ಕೊಳ್ತಾ ಇರೋದು ಬಹಳ ಇಂಪಾರ್ಟೆಂಟ್ ಇದೆ. ಫಸ್ಟ್ ಸ್ಟೇಜಸ್ಸಲ್ಲಿ ಸಿಂಪ್ಟಮ್ಸ್ ಇರಲಿಕ್ಕಿಲ್ಲ. ಈಗ ಸೆಕೆಂಡ್ ಏನು ಸಿಂಪ್ಟಮ್ಸ್ ನಾವು ಇದರಲ್ಲಿ ನೋಡ್ಬೋದು ಬಂದರೆ, ಒಂದು ಅಬ್ನಾರ್ಮಲ್ ಬ್ಲೀಡಿಂಗ್, ಓಕೆ. ನಿಮಗೆ ನಿಮ್ಮ ಪೀರಿಯಡಿನ ಮಧ್ಯ ನಿಮಗೆ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇದೆ. ಒಂದು ಪೀರಿಯಡ್ ಬಂತು, ನೆಕ್ಸ್ಟ್ ಪೀರಿಯಡ್ ಮಧ್ಯ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗು ಸ್ಪಾಟಿಂಗ್ ಆಗ್ತಾ ಇದೆ, ಅದು ಅಬ್ನಾರ್ಮಲ್. ಎರಡನೇದು, ನಿಮಗೆ ಮುಟ್ಟು ನಿಂತು ಹೋಗಿದೆ ಬಟ್ ಈಗ ಸ್ವಲ್ಪ ದಿವಸಗಳಿಂದ ಮತ್ತೆ ಸ್ವಲ್ಪ ಬ್ಲೀಡಿಂಗ್ ಶುರುವಾಗಿದೆ, ಅದು ಅಬ್ನಾರ್ಮಲ್. ನಿಮ್ಮ ಪೀರಿಯಡ್ ಏನಿದೆ ಬಹಳ ಹೆವಿ ಆಗ್ತಾ ಇದೆ, ಬಹಳ ನೀವು ಪ್ಯಾಡ್ ಆದರೂ ಹೆಚ್ಚಿಗೆ ಚೇಂಜ್ ಮಾಡ್ತಾ ಇದ್ದೀರಾ ಅಥವಾ ಒಂದು 7-10 ಡೇಸ್ ತನಕ ನಡೀತಾ ಇದೆ, ದ್ಯಾಟ್ ಈಸ್ ಆಲ್ಸೋ ಅಬ್ನಾರ್ಮಲ್. ಅಥವಾ ನೀವು ಸಂಬಂಧ ಎಕ್ಸೆಟ್ರಾ ಮಾಡಿದಾಗ ನಿಮಗೆ ಬ್ಲೀಡ್ ಆಗ್ತಾ ಇದೆ, ದ್ಯಾಟ್ ಈಸ್ ಆಲ್ಸೋ ಅಬ್ನಾರ್ಮಲ್. ನಿಮಗೆ ನಿಮ್ಮ ಡಾಕ್ಟರ್ ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡಿದ್ರು, ಆವಾಗ ನಿಮ್ಗೆ ಬ್ಲೀಡ್ ಆಗ್ತಾ ಇದೆ. ಸೊ ಅಬ್ನಾರ್ಮಲ್ ವಜೈನಲ್ ಬ್ಲೀಡಿಂಗ್. ನೋಡಿ, ಈ ಬ್ಲೀಡಿಂಗ್ ಏನಿದೆ ನೀವು ಅಷ್ಟು ಲೈಟ್ಲಿ ತೆಗೆದುಕೊಳ್ಳೋ ಹಾಗಿರೋದಿಲ್ಲ. ಯೋನಿಯ ಮುಖಾಂತರ ನಿಮ್ಗೆ ಏನು ಬ್ಲೀಡ್ ಆಗ್ತಾ ಇದೆ, ಸಪೋಸ್ ನಿಮ್ಮ ಪೀರಿಯಡ್ ಮಧ್ಯದಲ್ಲಿ ನಿಮಗೆ ಬ್ಲೀಡ್ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಮುಟ್ಟು ನಿಂತು ಹೋಗಿತ್ತು ಈಗ ಯಾಕೆ ಮತ್ತೆ ಬ್ಲೀಡ್ ಆಗ್ತಾ ಇದೆ, ಅಥವಾ ನಿಮಗೆ ಸಂಬಂಧ ಮಾಡಿದ ಮೇಲೆ ಬ್ಲೀಡ್ ಆಗ್ತಾ ಇದೆ, ಇವುಗಳನ್ನೆಲ್ಲ ನೀವು ನಿರ್ಲಕ್ಷ್ಯ ಥರ ಇರೋದಿಲ್ಲ. ಒಂದ್ಸಲ ನಿಮ್ಮ ಡಾಕ್ಟರ್ ಹತ್ರ ಹೋಗಿ, ಇದು ಒಂದು ಇಂಡಿಕೇಶನ್, ಅದೇನೂ ಇರದೇ ಇರ್ಬೋದು, ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ವೇರಿಯಸ್ ಅದರ್ ಕಾಸಸ್. ಬಟ್ ಈ ರೀತಿ ಬ್ಲೀಡಿಂಗ್ ಅನ್ನ ನೀವು ಯಾವತ್ತೂ ನಿರ್ಲಕ್ಷಿಸಬಾರದು. ಅಬ್ನಾರ್ಮಲ್ ವಜೈನಲ್ ಬ್ಲೀಡಿಂಗ್, ಓಕೆ. ಸೊ ಐದರ್ ಮುಟ್ಟು ನಿಂತಾದ ಮೇಲೆ ಬರುವಂಥ ಬ್ಲೀಡಿಂಗ್, ಹೆವಿ ಬ್ಲೀಡಿಂಗ್ ಇರ್ಬೋದು, ಅಥವಾ ಸಂಬಂಧ ಮಾಡಿದ ಮೇಲೆ ಬ್ಲೀಡಿಂಗ್ ಇರ್ಬೋದು, ಪಿರಿಯಡಿನ ಮಧ್ಯ ಬ್ಲೀಡಿಂಗ್ ಇರ್ಬೋದು. ಈ ರೀತಿ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂದಾಗ ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಒಂದ್ಸಲ ತೋರಿಸ್ಕೊಳ್ಳಿ. ಅದೇನೂ ಇಲ್ಲ ಅಂದಾಗ ನಿಮ್ಮ ಡಾಕ್ಟರ್ ಹೇಳ್ತಾರೆ ಏನೂ ಇಲ್ಲ, ಅದು ಈ ಹಾರ್ಮೋನಿಂದ ಇರ್ಬೋದು ಅಥವಾ ಬೇರೆ ಕಾರಣದಿಂದ ಇರ್ಬೋದು ಅಂತ ನಿಮ್ಮ ಡಾಕ್ಟರ್ ಎಲ್ಲಿವರೆಗೆ ಹೇಳ್ತಾರೆ ನೀವೇ ಡಯಾಗ್ನೋಸಿಸ್ ಮಾಡ್ಕೊಳ್ಬೇಡಿ. ಈ ಸಲ ನಾನು ತುಂಬ ಚಿಕನ್ ತಿಂದ್ಬಿಟ್ಟೆ, ಹೀಟ್ ಆಗೋಯ್ತು, ಬಹಳ ಸೆಕೆ ಇತ್ತು, ನಾನು ಟ್ರಾವೆಲ್ ಭಾಳ ಮಾಡಿದೆ ಆದ್ರಿಂದ ನನಗೆ ಹೀಟ್ ಆಗಿದೆ, ಆದ್ರಿಂದ ಬ್ಲೀಡ್ ಆಯಿತು. ಪ್ಲೀಸ್ ಈ ರೀತಿ ಥಿಂಗ್ಸನ್ನು ಕಲ್ಪಿಸ್ಕೊಳ್ಬೇಡಿ ಆ್ಯಂಡ್ ಈ ರೀತಿ ಡಯಾಗ್ನೋಸಿಸನ್ನು ಡಿಲೇ ಮಾಡ್ಕೊಳ್ಬೇಡಿ. ಸೊ ಒಂದೇದು ಅಬ್ನಾರ್ಮಲ್ ವಜೈನಲ್ ಬ್ಲೀಡಿಂಗ್. ಎರಡನೇ ಲಕ್ಷಣ ಏನಿರುತ್ತೆ, ಈ ಯೋನಿಯಿಂದ ಬರುವಂತಹ ಡಿಸ್ಚಾರ್ಜ್. ನೋಡಿ, ಈ ವಜೈನಾದಿಂದ ಬರುವಂತಹ ಡಿಸ್ಚಾರ್ಜ್ ಏನಿರುತ್ತೆ ಅದು ಬಹಳ ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಬಟ್ ಈ ಸರ್ವೈಕಲ್ ಕ್ಯಾನ್ಸರ್ಸಲ್ಲಿ ಏನಾಗುತ್ತೆ, ಗರ್ಭಕಂಠದ ಕ್ಯಾನ್ಸರಲ್ಲಿ ಈ ಡಿಸ್ಚಾರ್ಜ್, ಈ ದ್ರವ ಏನು ಬರ್ತಾ ಇರುತ್ತೆ ಅದು ಸ್ಮೆಲ್ ಬರ್ತಾ ಇರುತ್ತೆ, ಒಂಥರ ವಾಸನೆ ಬರ್ತಾ ಇರುತ್ತೆ, ಒಂಥರ ನೀರಿನ ಥರ ಇರುತ್ತೆ, ಅದು ವಾಟ್ರಿ ಇರುತ್ತೆ ಆ್ಯಂಡ್ ಕಂಟಿನ್ಯೂವಸ್ ಆಗಿರುತ್ತೆ. ನೀವೇನೇ ಔಷಧಿ ಮಾಡಿ ಏನೇ ಮಾಡಿ ಅದು ಕಂಟಿನ್ಯೂವಸ್ ಇರುತ್ತೆ, ಪರ್ಸಿಸ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಅದರ ಜೊತೆ ನಿಮಗೆ ಈ ರೀತಿ ಲಕ್ಷಣ, ಈ ನೋವು ಇರ್ಬೋದು ಅಥವಾ ಸಂಬಂಧ ಮಾಡಿದಾಗ ನೋವು ಇರ್ಬೋದು, ಮಧ್ಯದಲ್ಲಿ ಬ್ಲೀಡ್ ಇರ್ಬೋದು, ಇವೆಲ್ಲ ಲಕ್ಷಣಗಳು ಸಹ ಇರ್ತವೆ. ಸೊ ಅಬ್ನಾರ್ಮಲ್ ವಜೈನಲ್ ಡಿಸ್ಚಾರ್ಜ್, ಸಪೋಸ್ ನಿಮ್ಗೆ ಏನಾದರೂ ಯೋನಿಯಿಂದ ದ್ರವ ಬರ್ತಾ ಇದೆ, ಬಹಳ ದಿನ ಆಯಿತು ಈ ದ್ರವ ಬರ್ತಾನೆ ಇದೆ, ನೀವೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರಿ ಅದು ಹೋಗ್ತಾ ಇಲ್ಲ. ಎರಡನೇದು, ಅದಕ್ಕೆ ಸ್ಮೆಲ್ ಇದೆ. ಮೂರನೇದು, ಅದು ಒಂಥರ ನೀರಿನ ಥರ ಇದೆ, ಕೆಲವೊಮ್ಮೆ ಅದರಲ್ಲಿ ಬ್ಲಡ್ ಮಿಕ್ಸ್ಡ್ ಆಗಿ ಬರ್ತಾ ಇರುತ್ತೆ. ಬ್ಲಡ್ ಮಿಕ್ಸ್ಡ್ ಡಿಸ್ಚಾರ್ಜ್ ಏನಿರುತ್ತೆ ಅದನ್ನು ನಾವು ಯಾವತ್ತೂ ನಿಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಇದರ ಅರ್ಥ ನಿಮಗೆ ಎಲ್ಲರಲ್ಲೂ ಇದು ಕ್ಯಾನ್ಸರ್ ಅಂತ ಅಲ್ಲ. ಈ ಸರ್ವೈಕಲ್ ಕ್ಯಾನ್ಸರಲ್ಲಿ ಅಲ್ಲಿ ಏನಾಗಿರುತ್ತೆ, ಈ ಕ್ಯಾನ್ಸರ್ ಗಡ್ಡೆ ಯಾವಾಗ ಬೆಳ್ಕೊಳ್ತಾ ಇರುತ್ತೆ ಅದು ಬಹಳ ಫ್ರಜೈಲ್ ಇರುತ್ತೆ, ಬ್ಲೀಡ್ ಆಗುತ್ತೆ. ಸೊ ಅದರಿಂದ ಯಾವಾಗ ಡಿಸ್ಚಾರ್ಜ್ ಬರುತ್ತೆ ಅದರಲ್ಲೂ ಒಂದು ಸ್ವಲ್ಪ ಬ್ಲಡ್ ಬರುತ್ತೆ. ಸೊ ಡಿಸ್ಚಾರ್ಜ್ ಮಿಕ್ಸ್ಡ್ ವಿತ್ ಬ್ಲಡ್, ಈ ರೀತಿ ಡಿಸ್ಚಾರ್ಜನ್ನು ನಿಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಅದರ ಜೊತೆ ನಿಮಗೆ ಬೇರೆ ಲಕ್ಷಣಗಳು ಇದ್ದಾವೆ, ನಾನು ಹೇಳಿದ ಹಾಗೆ ಹೊಟ್ಟೆ ನೋವು ಇರ್ಬೋದು, ಇವೆಲ್ಲ ಇತ್ತು ಅಂದಾಗ
ಡೆಫಿನೆಟ್ಲಿ ಒಂದ್ಸಲ ನಿಮ್ಮ ಡಾಕ್ಟ್ರನ್ನು ಭೇಟಿಯಾಗಿ. ಸೊ ಎಬ್ನಾರ್ಮಲ್ ವಜೈನಲ್ ಡಿಸ್ಚಾರ್ಜ್, ಫೌಲ್ ಸ್ಮೆಲ್ಲಿಂಗ್, ವಾಸನೆ ಬರುವಂಥದ್ದು, ಬ್ಲಡ್ ಮಿಕ್ಸ್ ಆಗಿರುವಂಥ ಡಿಸ್ಚಾರ್ಜ್ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಡಾಕ್ಟ್ರನ್ನು ಭೇಟಿಯಾಗಿ. ಮೂರನೇದು ನೋವು. ಮಹಿಳೆಯರಿಗೆ ಸಂಬಂಧ ಮಾಡಿದ ಮೇಲೆ ನೋವು ಬರ್ತಾ ಇರುತ್ತೆ, ಇದು ನಾರ್ಮಲ್ ಅಲ್ಲ. ಸಂಬಂಧ ಮಾಡಿದ ಮೇಲೆ ಈ ನೋವು ಬರ್ತಾ ಇದೆ ಆ್ಯಂಡ್ ಮಹಿಳೆಗೆ ಸರ್ವೈಕಲ್ ಕ್ಯಾನ್ಸರ್ ಇತ್ತು ಅಂದಾಗ ಏನಾಗುತ್ತೆ, ಈ ಗಡ್ಡೆ ಬೆಳ್ಕೊಳ್ತಾ ಇರುತ್ತೆ ಆ್ಯಂಡ್ ಅದು ಡೀಪ್ ಹೋದಾಗ ಈ ರೀತಿ ಪೇನ್ ಮಾಡ್ತಾ ಇರುತ್ತೆ. ಸೊ ನಿಮಗೆ ಸಂಬಂಧ ಮಾಡಿದ ಮೇಲೆ ಪೇನ್ ಬರ್ತಾ ಇದೆ ಅಂದಾಗ ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟ್ರನ್ನು ಭೇಟಿ ಆಗಬೇಕು. ನಿಮಗೆ ಕಿಬ್ಬೊಟ್ಟೆ ಹತ್ರ ಯಾವತ್ತೂ ನೋವಿದೆ, ಪಿರಿಯಡಿಗೆ ಸಂಬಂಧ ಇಲ್ಲ, ಪಿರಿಯಡ್ ಬರಲಿಲ್ಲ ಅಂದ್ರೂ ಆ ರೀತಿ ನಿಮ್ಗೆ ನೋವು ಕಾಡ್ತಾ ಇದೆ ಅಂದಾಗ that also could be one of the sign of cervical cancer. ಸೊ ಇವು ಕೆಲವೊಂದು ಲಕ್ಷಣಗಳು. ಈಗ ಹೇಗೆ ಕ್ಯಾನ್ಸರ್ ತುಂಬ ಅಡ್ವಾನ್ಸ್ಡ್ ಆಗತ್ತೆ, ಹೇಗೆ ಅದು ಅಲ್ಲಿ ಹತ್ತಿರದಲ್ಲಿ ಇರುವಂಥ ಅಂಗಾಂಗಗಳಿಗೂ ಹರಡಕ್ಕೆ ಶುರುವಾಗತ್ತೆ, ಆವಾಗ ಕೆಲವೊಂದು ಲಕ್ಷಣಗಳು ಬರ್ತವೆ. ಈ ಥರದ ಲಕ್ಷಣಗಳಿಂದ ಬಹಳಷ್ಟು ಜನ ಮಹಿಳೆಯರು ಬಂದಿರ್ತಾರೆ. ಕೆಲವೊಂದು ಸಲ ಮಹಿಳೆಯರು ಬರ್ತಾರೆ, ನನಗೆ ಇದು ಮೂತ್ರ ಬಹಳ ಇನ್ಫೆಕ್ಷನ್ ಆಗ್ತಾ ಇದೆ, ನಾನು ಪದೇ ಪದೇ ಯುರಿನೇಷನಿಗೆ ಹೋಗಬೇಕಾಗ್ತಾ ಇದೆ, ನನಗೆ ಮೂತ್ರ ಹಿಡಿದಿಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಅದು ಆನ್ ಇಟ್ಸ್ ಓನ್ ಹೊರಗೆ ಬರ್ತಾ ಇದೆ, ಅಥವಾ ನನಗೆ ಯಾವತ್ತೂ ನನಗೆ ಮೂತ್ರ ಮಾಡಿದ ಥರ ಅನಿಸೋದೇ ಇಲ್ಲ, ಇನ್ನೂ ಹೋಗಬೇಕು ಅಂತ ಫೀಲಿಂಗ್ ಬರ್ತಾ ಇದೆ. ನಾವೊಂದು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗತ್ತೆ ಗರ್ಭಕಂಠದಲ್ಲಿ ಒಂದು ಗಡ್ಡೆ ಬೆಳ್ಕೊಳ್ತಾ ಇದೆ ಆ್ಯಂಡ್ ಆ ಗಡ್ಡೆ ಮೂತ್ರಕೋಶಕ್ಕೂ ಈಗ ಹರಡಿದೆ ಅಂತ. ಸೊ ಯಾವಾಗ ಈ ಥರದ ಕ್ಯಾನ್ಸರ್ಸ್ ಅಡ್ವಾನ್ಸ್ ಆಗ್ತವೆ, ಈ ರೀತಿ ಲಕ್ಷಣಗಳಿಂದ ಮಹಿಳೆಯರು ಬರ್ತಾ ಇರ್ಬೋದು. ಕೆಲವೊಂದು ಸಲ ಮಹಿಳೆಯರು ತಮಗೆ ಕಾಲು ಊದ್ಕೊಂಡಿದೆ ಅಂತ ಬರ್ತಾರೆ. ನಾವೆಲ್ಲ ಮಾಡಿದ್ವಿ, ಕಾಲನ್ನು ಮೇಲಿಟ್ಕೊಂಡು ಮಲ್ಕೊಂಡ್ವಿ, ಔಷಧಿ ತೊಗೊಂಡ್ವಿ, ಯೂರಿನ್ ಹೆಚ್ಚಿಗೆ ಹೋಗುವಂಥ ಔಷಧಿ ನಮ್ಮ ಡಾಕ್ಟ್ರು ಕೊಟ್ಟರು, ಬಟ್ ನನಗೆ ಈ ಕಾಲು ಸ್ವೆಲ್ಲಿಂಗ್ ಏನಿದೆ ಅದು ಹೋಗ್ತಾನೇ ಇಲ್ಲ ಅಂತಾರೆ. ಈ ಕ್ಯಾನ್ಸರ್ ಯಾವಾಗ, ಈ ಗರ್ಭಕಂಠದ ಕ್ಯಾನ್ಸರ್ ಯಾವಾಗ ಸ್ಪ್ರೆಡ್ ಆಗತ್ತೆ, ನಿಮ್ಮ ಶೀತಗಡ್ಡೆಗಳು ಅಲ್ಲಿರುವಂಥ ಲಿಂಫ್ ನೋಡ್ಸನ್ನು ಎನ್ಲಾರ್ಜ್ ಆಗುತ್ತೆ. ಸೊ ಅದು ಸರಿಯಾಗಿ ನಿಮ್ಮ ಲಿಂಫ್ಯಾಟಿಕ್ ಕ್ಲಿಯರೇಜ್ ಆಗೋದನ್ನು ಸ್ಟಾಪ್ ಮಾಡ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಕಾಲಿನ ಊತ ಬರ್ತಾ ಇರುತ್ತೆ. ಸೊ ನೀವು ಬಹಳ ಟ್ರೀಟ್ಮೆಂಟ್ ಮಾಡಿದ್ರಿ, ಎಲ್ಲ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡಿದ್ರಿ, ನಿಮಗೆ ಈ ರೀತಿ ಊತನೂ ಬರ್ತಾ ಇದೆ, ದೇರ್ ಇಸ್ ನೋ ಹಾರ್ಮ್. ಒಂದ್ಸಲ ಡಾಕ್ಟ್ರನ್ನ ಭೇಟಿಯಾಗಿ ಒಂದು ಅಲ್ಟ್ರಾಸೌಂಡ್ ಮಾಡ್ಕೊಂಡು ನೋಡೋದ್ರಲ್ಲಿ ಏನೂ ಹಾರ್ಮ್ ಇಲ್ಲ. ನಿಮಗೆ ವೇಟ್ ಲಾಸ್ ಆಗ್ತಾ ಇದೆ, ನೀವು ಎಕ್ಸಸೈಸು ಮಾಡ್ತಾ ಇಲ್ಲ, ಅಥವಾ ನೀವೇನು ಊಟದಲ್ಲೂ ಏನು ಚೇಂಜಸ್ ಇಲ್ಲ, ಬಟ್ ನಿಮಗೆ ಬಹಳ ವೇಟ್ ಲಾಸ್ ಆಗ್ತಾ ಇದೆ ಅಂದಾಗ ಇದನ್ನೂ ಸಹ ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಯಾಕೆ ಇಷ್ಟು ವೇಟ್ ಲಾಸ್ ಆಗ್ತಾ ಇದೆ ಅಂತ. ವೇಟ್ ಲಾಸ್ ಸಹ ಒನ್ ಆಫ್ ದ ಸಿಂಪ್ಟಮ್ ಈ ಕ್ಯಾನ್ಸರ್ದು. ಸೊ ವೇಟ್ ಲಾಸ್ ಆಗ್ತಾ ಇದೆ, ಅಥವಾ ನಿಮಗೆ ಬಹಳ ಸುಸ್ತಾಗ್ತಾ ಇದೆ, ನೀವು ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ, ತಿಂತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಬಟ್ ನಿಮಗೆ ಬಹಳ ಸುಸ್ತು. ಸೊ ಸುಸ್ತು ಬಹಳ ಇದ್ದಾಗಲೂ ಸಹ ಒಂದ್ಸಲ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು. ಬ್ಯಾಕ್ ಪೇನ್, ಕೆಲವೊಮ್ಮೆ ಮಹಿಳೆಯರಿಗೆ ಬ್ಯಾಕ್ ಪೇನ್ ಅಂದರೆ ಯಾವಾಗೂ ಕೆಲಸ ಮಾಡ್ತಾ ಇರ್ತಾರೆ, ಸೊ ಯಾವತ್ತೂ ನೋಡಿದ್ರು ಈ ಸೊಂಟ ನೋವು ಅಂತ ಹೇಳ್ತಿರ್ತಾರೆ ಅಂತ ಬಹಳಷ್ಟು ಸಲ ನೆಗ್ಲೆಕ್ಟ್ ಮಾಡ್ತಾರೆ. ಕೆಲವೊಮ್ಮೆ ಈ ಸೊಂಟ ನೋವು ಸಹ ಈ ಸರ್ವೈಕಲ್ ಕ್ಯಾನ್ಸರಲ್ಲಿ ನಾವು ನೋಡ್ತಾ ಇರಬಹುದು. ಯಾಕಂದರೆ ಈ ಗಡ್ಡೆ ಏನು ಬೆಳ್ಕೊಳ್ತಾ ಇರುತ್ತೆ ಅಲ್ಲಿರುವ ನರಗಳ ಮೇಲೆ ಪ್ರೆಷರ್ ಹಾಕ್ಕೊಂಡು ನಿಮಗೆ ಈ ರೀತಿ ನೋವು ಬರ್ತಾ ಇರ್ಬೋದು. ಕೆಲವೊಂದು ಸಲ ಮಹಿಳೆಯರಿಗೆ ನಾನು ಹೇಳಿದೆ, ಮೂತ್ರಕೋಶದ ಒಳಗಡೆ ಹೋದಾಗ ಯೂರಿನಲ್ಲಿ ಬ್ಲಡ್ ಬರ್ಬೋದು, ಅಥವಾ ನಿಮ್ಮ ಗುದನಾಳಕ್ಕೆ ಇದು ಹೋದಾಗ ನಿಮಗೆ ಈ ನಿಮ್ಮ ಸ್ಟೂಲ್ಸಲ್ಲಿ, ನಿಮ್ಮ ಮಲದಲ್ಲಿ ರಕ್ತ ಬರ್ಬೋದು. ಸೊ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೇನೆ ಅಂದರೆ, ಈ ಲಕ್ಷಣಗಳು ನೀವು ಬಹಳಷ್ಟು ಬೇರೆ ಕಂಡೀಷನ್ಸಲ್ಲೂ ಬರೋದಿಲ್ಲ ಅಂತ ಅಲ್ಲ, ಬಟ್ ಈ ಲಕ್ಷಣಗಳು ಬಂದಾಗ ನೀವು ನಿಮಗೊಂದು ಇನ್ಫಾರ್ಮೇಷನ್ ಇರಬೇಕು. ಈ ರೀತಿ ಲಕ್ಷಣಗಳು ಕೆಲವೊಮ್ಮೆ ಡೇಂಜರಸ್ ಆಗಿರ್ಬೋದು. ಅದರಲ್ಲೂ ನೀವು ಎಲ್ಲ ಟ್ರೈ ಮಾಡಿ ನೋಡಿದ್ರಿ, ಹೋಮ್ ರೆಮಿಡೀಸ್ ಮಾಡಿದ್ರಿ, ನಿಮ್ಮ ಡಾಕ್ಟ್ರ್ ಹತ್ರ ಹೋದ್ರಿ, ಎಲ್ಲ ತೋರಿಸ್ಕೊಂಡ್ರಿ, ಬಟ್ ನಿಮಗೆ ರಿಲೀಫ್ ಸಿಗ್ತಾ ಇಲ್ಲ ಅಂದಾಗ ಇದನ್ನು ಜಸ್ಟ್ ಒಂದು ಹೀಟ್ ಆಗಿದೆ, ಅದನ್ನು ತಿಂದೆ, ನಾನು ರೆಸ್ಟ್ ಮಾಡಲಿಲ್ಲ ಅಂತ ಎಲ್ಲ ಹೇಳಿ ಈ ರೀತಿ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ಹೆಚ್ಚಿಗೆ ಏನಾಗುತ್ತೆ, ನೀವು ನಿಮ್ಮ ಡಾಕ್ಟ್ರ್ ಹತ್ರ ಹೋಗ್ತೀರಾ, ಅವ್ರು ನಿಮ್ಮನ್ನು ನೋಡ್ತಾರೆ, ಕೆಲವೊಂದು ಟೆಸ್ಟನ್ನು ಹೇಳ್ಬೋದು, ಅಟ್ಲೀಸ್ಟ್ ನಮ್ಗೆ ಗೊತ್ತಾದರೂ ಆಗತ್ತೆ ನಿಮಗೆ ಏನೂ ಆಗಲಿಲ್ಲ ಅಥವಾ ಏನಾದರೂ ಇದೆ ನಾವು ಪತ್ತೆ ಹಚ್ಚಿದ್ವಿ ಅಂತ. ನೀವು ಡಾಕ್ಟ್ರ್ ಹತ್ರ ಹೋಗ್ಕೊಂಡು ಇವನ್ನೆಲ್ಲ ಹೇಳಲೇ ಇಲ್ಲ, ಎಕ್ಸಾಮಿನೇಷನ್ನೇ ಮಾಡ್ಕೊಂಡಿಲ್ಲ ಅಂದರೆ ನಾವು ಇದನ್ನು ಪತ್ತೆ ಹಚ್ಚೋದ್ರ ಒಳಗಡೆ
ಈ ರೀತಿ ಸಿಂಪ್ಟಮ್ಸು ಬಹಳ ಅಡ್ವಾನ್ಸ್ಡ್ ಕ್ಯಾನ್ಸರ್ ಆಗಿ ಹೋಗ್ಬಿಟ್ಟಿರುತ್ತೆ. ಆವಾಗ ನಮ್ಮ ಹತ್ರ ಹೆಚ್ಚಿಗೆ ಚಾಯ್ಸಸ್ ಇರೋದಿಲ್ಲ. ಎಸ್ಪೆಷಲಿ ನಾನು ಸ್ಟ್ರೆಸ್ ಮಾಡ್ತಾ ಇರ್ತೇನೆ ಮಹಿಳೆಯರಲ್ಲಿ, ಯಾಕಂದರೆ ಮಹಿಳೆಯರು ಬಹಳಷ್ಟು ಸಿಂಪ್ಟಮ್ಸನ್ನು ನಿಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಅದರಲ್ಲೂ ದೊಡ್ಡ ದೊಡ್ಡ ಸಿಂಪ್ಟಮ್ಸ್ ಲೈಕ್ ಬ್ಲೀಡಿಂಗ್, ಎಲ್ಲಾದರೂ ರಕ್ತ ಬಂತು, ಮಲದಲ್ಲಿ ರಕ್ತ ಬಂತು, ಅಥವಾ ನಿಮ್ಮ ಮೂತ್ರದಲ್ಲಿ ರಕ್ತ ಬಂತು, ಯೋನಿಯಿಂದ ರಕ್ತ ಬರ್ತಾ ಇದೆ ಯಾವುದೇ ರೀಸನ್ ಇಲ್ಲದೆ, ಅಥವಾ ಸಂಬಂಧ ಮಾಡಬೇಕಾದ್ರೆ ರಕ್ತ ಬರ್ತಾ ಇದೆ, ಈ ರೀತಿ ಮೇನ್ ಸಿಂಪ್ಟಮ್ಸನ್ನು ಸಹ ಕೆಲವೊಂದ್ಸಲ ಮಹಿಳೆಯರು ಕನ್ವೀನಿಯೆಂಟ್ಲಿ ಇದನ್ನು ನಿಗ್ಲೆಕ್ಟ್ ಮಾಡ್ತಾರೆ. ಪ್ಲೀಸ್ ಇದನ್ನು ನಿಗ್ಲೆಕ್ಟ್ ಮಾಡ್ತಾ ಇರಬೇಡಿ. ನಿಮ್ಗೆ ಈ ರೀತಿ ಲಕ್ಷಣ ಇತ್ತು ಅಂದಾಗ ಡೆಫಿನೆಟ್ಲಿ ನಿಮ್ಮ ಡಾಕ್ಟ್ರನ್ನ ಹೋಗಿ ಭೇಟಿಯಾಗಿ. ಓಕೆ, ನಿಮ್ಗೆ ಸುಸ್ತಾಗ್ತಾ ಇದೆ ಅಥವಾ ನಿಮಗೆ ವೇಟ್ ಲಾಸ್ ಆಗ್ತಾ ಇದೆ, ನೀವು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ, ಅಂಡರ್ಸ್ಟ್ಯಾಂಡೇಬಲ್. ಬಟ್ ಈ ರೀತಿ ಲಕ್ಷಣಗಳು, ಅಬ್ನಾರ್ಮಲ್ ಬ್ಲೀಡಿಂಗ್ ಇದೆ, ಅಥವಾ ನಿಮ್ಮ ವಜೈನಾದಿಂದ ಸ್ಮೆಲ್ ಬರ್ತಾ ಇದೆ, ಆ ರೀತಿ ಸ್ಮೆಲ್ ಬರ್ತಾ ಇರುತ್ತೆ, ಮಹಿಳೆಯರು ಹೋಮ್ ರೆಮಿಡೀಸ್ ಮಾಡ್ತಿರ್ತಾರೆ. ಸೊ ಇಷ್ಟು ಸ್ಮೆಲ್ ಬರ್ತಾ ಇರುವಂಥ ಡಿಸ್ಚಾರ್ಜ್ ಬರ್ತಾ ಇದೆ, ನಿಮಗೆ ನಿಮ್ಮ ಯೂರಿನಲ್ಲಿ ಬ್ಲಡ್ ಹೋಗ್ತಾ ಇದೆ, ಸಿಗ್ನಿಫಿಕೆಂಟ್ಲಿ ನಿಮಗೆ ವೇಟ್ ಲಾಸ್ ಆಗಿದೆ, ಬಹಳ ವೇಟ್ ಲಾಸ್ ಆಗ್ತಾ ಇದ್ದೀರಾ, ನಿಮಗೆ ರೀಸನ್ನೇ ಗೊತ್ತಾಗ್ತಾ ಇಲ್ಲ. ಹಾಗೇನೆ ವೇಟ್ ಲಾಸ್ ಯಾವತ್ತೂ ಆಗೋದಿಲ್ಲ. ನೀವು ನಿಮ್ಮ ಊಟದಲ್ಲಿ, ನಿಮ್ಮ ಡಯಟಲ್ಲಿ, ನಿಮ್ಮ ಎಕ್ಸಸೈಸಲ್ಲಿ ಏನು ಚೇಂಜ್ ಮಾಡಲಿಲ್ಲ ಅಂದರೆ ಹಾಗೆ ಯಾವತ್ತೂ ವೇಟ್ ಲಾಸ್ ಆಗೋದಿಲ್ಲ. ಸೊ ಸಿಗ್ನಿಫಿಕೆಂಟ್ ವೇಟ್ ಲಾಸ್ ಆಗ್ತಾ ಇದೆ ಅಂದರೆ ಸಮಥಿಂಗ್ ಈಸ್ ರಾಂಗ್. ಸೊ ವೇಟ್ ಲಾಸ್ ಯಾಕೆ ಆಗ್ತಾ ಇದೆ? ವೇಟ್ ಲಾಸ್, ನಿಮ್ಮ ಕಾಲಿನ ಸ್ವೆಲ್ಲಿಂಗ್, ಯಾಕೆ ಈ ಸ್ವೆಲ್ಲಿಂಗ್ ಹೋಗ್ತಾನೇ ಇಲ್ಲ? ಎಲ್ಲ ಮಾಡಾಯಿತು, ಯಾಕೆ ಹೋಗ್ತಾ ಇಲ್ಲ? ಮಲದಲ್ಲಿ ನಿಮಗೆ ರಕ್ತ ಹೋಗ್ತಾ ಇದೆ, ಅದು ಪೈಲ್ಸ್ ಇರ್ಬೋದು, ಫಿಶರ್ಸ್ ಇರ್ಬೋದು. ಬಟ್ ಪೈಲ್ಸ್, ಫಿಶರ್ಸ್ ಎಲ್ಲ ಟ್ರೀಟ್ಮೆಂಟು ತೊಗೊಂಡ್ರಿ, ಸ್ಟಿಲ್ ಹೋಗ್ತಾ ಇದೆ. ಯಾಕೊಂದ್ಸಲ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಬಾರ್ದು? ಸೊ ಅದು ಒನ್ ಆಫ್ ದ ಲಕ್ಷಣ ಇರ್ಬೋದು. ನಿಮ್ಮ ಮುಟ್ಟು ನಿಂತಿದೆ, ಮತ್ತೆ ಬ್ಲೀಡ್ ಆಗುವಂಥ ಅವಶ್ಯಕತೆಯೇ ಇಲ್ಲ. ಮುಟ್ಟು ನಿಂತ ಮೇಲೆ ನಿಮಗೆ ಬ್ಲೀಡ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಬೇಕು. ಸಮಥಿಂಗ್ ಈಸ್ ರಾಂಗ್, ನಿಮ್ಮ ಬಾಡಿ ಹೇಳ್ತಾ ಇದೆ ನಿಮಗೆ ಹೋಗಿ ಡಾಕ್ಟರ್ ಹತ್ರ ಅಂತ. ಸೊ ಇವು ಕೆಲವೊಂದು ಲಕ್ಷಣಗಳು ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಇದು. Thank you so much for watching the video. Please like, share and subscribe the channel. Thank you.